ಈ ಅಪ್ಡೇಟ್ ನಿಂದ ಆಡಿಯನ್ಸ್ ತುಂಬಾನೇ ನಿಮ್ಮ ವಿಡಿಯೋದಲ್ಲಿ ಎಂಗೇಜ್ ಆಗಿರ್ತಾರೆ. ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಆಡ್ ಎ ಕ್ವಿಜ್ ಅಂತ ಹೇಳಿ. ಎಂಡ್ ಸ್ಕ್ರೀನ್ ಆಡ್ ಕಾರ್ಡ್ಸ್ ಅದಾದ್ಮೇಲೆ ಒಂದು ನ್ಯೂ ಅಪ್ಡೇಟ್ ಅಂತ ಬಂದಿದೆ, ಅದು ಆಡ್ ಎ ಕ್ವಿಜ್. ಅದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು, ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನನ್ನೋದಾದರೆ, ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಲ್ವಾ, ಆ ವಿಡಿಯೋ ಅಪ್ಲೋಡ್ ಮಾಡುವಾಗ ಒಂದು ಕ್ವಶನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಪ್ಡೇಟ್ ಮಾಡೋದು, ಎಲ್ಲಿ ಹೋಗಿ ಏನು ಕ್ವಶನ್ನ ಆ್ಯಡ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ಹೇಗೆ ಹೋಗೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯೂಟ್ಯೂಬ್ ಸ್ಟುಡಿಯೋ ಕೆಲವೊಬ್ಬರಿಗೆ ಲಾಗಿನ್ ಆಗ್ತಾ ಇಲ್ಲ ಅಂತ ಅಂತಿದ್ರು, ಅವರಿಗೆ ನಾನು ಎಲ್ಲಿ ಹೋಗಿ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತೇಳಿ ಹೇಳಿದ್ದೆ. ಈಗ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಂಡಾಯ್ತು, ಅಲ್ಲಿಂದನೇ ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ. ಸ್ಟುಡಿಯೋ ಓಪನ್ ಆದಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಅಪ್ಲೋಡ್ ಮಾಡುವಾಗ ಲಾಸ್ಟಲ್ಲಿ ಆ್ಯಡ್ ಎ ಕ್ವಿಜ್ ಅಂತ ಹೇಳಿ ಬರುತ್ತೆ, ಆ ಆಪ್ಷನ್ ಬರುತ್ತೆ. ಈ ಆಪ್ಷನ್ ಏನು ಅಂತ ಹೇಳಿದ್ರೆ, ವಿಡಿಯೋದಲ್ಲಿ ಜನರು ನೀವು ಯಾವ ವಿಡಿಯೋಸ್ ನೋಡ್ತಾ ಇದ್ದಾರಲ್ವ, ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ನ್ಯೂ ಯೂಟ್ಯೂಬರ್ಸ್ ಆಗಿರ್ಬೋದು, ಅವ್ರು ನಿಮ್ಮ ಯೂಟ್ಯೂಬ್ನ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅವಾಗ ಒಂದೊಂದು ಕ್ವಶನ್ಸ್ಗಳನ್ನ ಹಾಕೋದ್ರಿಂದ ಅವರಿಗೂ ಇದೇನು ಅಂಥೇಳಿ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ಅದು ಕಾಮೆಂಟ್ ಮೂಲಕ ಬೇಕಾದರೂ ಆನ್ಸರ್ ಮಾಡ್ಬೋದು. ಈ ರೀತಿ ಆನ್ಸರ್ ಮಾಡೋದ್ರಿಂದ ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಸು ನಿಮ್ಮ ವಿಡಿಯೋ ನೋಡ್ತಾ ಇರೋರು ತುಂಬ ಎಂಗೇಜ್ ಆಗಿ ಇರ್ತಾರೆ. ಅದಕ್ಕೆ ಇದನ್ನು ಯೂಟ್ಯೂಬು ಸ್ಟಾರ್ಟ್ ಮಾಡಿದೆ. ಈಗ ಯಾವುದಾದ್ರೂ ಒಂದು ಕ್ವಶನ್ನ ಹಾಕಬೇಕು. ಆ್ಯಡ್ ಎ ಕ್ವಿಜ್ ಮೇಲೆ ಅಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಕ್ವಶನ್ ಅಂತ ಹೇಳಿ ಇದೆಯಲ್ವಾ, ಆ ಕ್ವಶನ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊದಲಿಗೆ ನೀವು ಯಾವ ವಿಡಿಯೋ ಹಾಕ್ತಾ ಇದ್ರೋ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು 2-3 ಕ್ವಶನ್ನ ರೆಡಿ ಮಾಡಿಟ್ಕೊಳ್ಳಿ. ಕ್ವಶನ್ನು ಪ್ಲಸ್ ಆನ್ಸರ್ನ ರೆಡಿ ಮಾಡಿಟ್ಕೊಳ್ಳಿ. ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಾದಮೇಲೆ 1, 2 ಯಾವುದಾದ್ರೂ ಒಂದು ಆಪ್ಷನ್ ಕೊಡಿ. ಅವರಿಗೆ ಆಪ್ಷನ್ ಕೊಟ್ಬಿಟ್ಟು ಇಲ್ಲಿ ಇದು ಫಸ್ಟ್ ಒನ್ನ ಸೆಕೆಂಡ್ ಒನ್ನ ಅಂತ ಹೇಳಿ ಕ್ವಶನ್ ಕೇಳಿ. ಈ ರೀತಿ ಕ್ವಶನ್ ಕೇಳೋದ್ರಿಂದ ಅವರಿಗೂ ಅರ್ಥ ಆಗುತ್ತೆ, ಇದರೊಳಗಡೆ ಏನಿದೆ, ಏನು ನಾವು ಕೇಳಿಸ್ಕೊಂಡಿದ್ದೀವಿ, ಯಾವ ಸರಿ ಯಾವ ತಪ್ಪು ಅಂತ ಹೇಳಿ ಗೊತ್ತಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ನೀವು ಆ್ಯಡ್ ಮಾಡಿ. ಆ್ಯಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ಗಳನ್ನ ನೋಡುವವರು ತುಂಬ ಎಂಗೇಜ್ ಆಗಿರ್ತಾರೆ, ನಿಮ್ಮ ವಿಡಿಯೋನ ಸ್ಕಿಪ್ ಮಾಡೋದಿಲ್ಲ. ಅದಕ್ಕೆ ಆದಷ್ಟು ಈ ರೀತಿ ಕ್ವಶನ್ಸ್ಗಳನ್ನ ಆ್ಯಡ್ ಮಾಡೋದನ್ನು, ನ್ಯೂ ಅಪ್ಡೇಟ್ನ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ವ್ಯೂಸು ಜಾಸ್ತಿ ಆಗುತ್ತೆ. 1 ಮಿನಿಟ್ ಆರ್ 2 ಮಿನಿಟ್ಸ್ ಅಷ್ಟರೊಳಗೆ ನೋಡ್ತಾ ಇದ್ದಾರೆ ಅಂದರೆ ಆವಾಗ ನಮ್ಮ ವಿಡಿಯೋ ಪುಷ್ ಆಗುತ್ತೆ. ಅದಕ್ಕೆ ಆದಷ್ಟು ಈ ಒಂದು ಆ್ಯಡ್ ಎ ಕ್ವಿಜ್ ಅನ್ನೋ ನ್ಯೂ ಅಪ್ಡೇಟ್ನ ನೀವು ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.